ಮಡಿಕೇರಿ ನಗರದ ಜ್ಯೋತಿನಗರ ಬಡಾವಣೆಯ ಶ್ರೀ ವನಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮಕಳಶ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ತಂತ್ರಿ ಬ್ರಹ್ಮಶ್ರೀ ಶ್ರೀಕಾಂತ್ ಭಟ್ಟತಿರಿ ಚಾಲೋಡ್ ಅವರ ನೇತೃತ್ವದಲ್ಲಿ ನಡೆದ ಬ್ರಹ್ಮಕಲಶ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೂರಾರು ಭಕ್ತರು ಸಾಕ್ಷಿಯಾದರು. ನಗರದ ಗಾಂಧಿ ಮೈದಾನದಿಂದ ದೇವಾಲಯದವರೆಗೆ ದೀಪಾಲಂಕೃತ ಮಂಟಪದಲ್ಲಿ ಭವ್ಯ ಕಳಸ ಮೆರವಣಿಗೆ ಸಾಗಿತು. ಸಾಮೂಹಿಕ ಪ್ರಾರ್ಥನೆ, ಗಣಪತಿ ಪೂಜೆ, ಪ್ರಸಾದ ಶುದ್ಧಿ, ವಾಸ್ತುಬಲಿ, ಭಗವತಿ ಸೇವೆ, ಮಹಾಗಣಪತಿ ಹೋಮ, ಉಷಾ ಪೂಜೆ, ಅನುಜ್ಞಾ ಕಲಶಾಭಿಷೇಕ, ಪ್ರಾರ್ಥನೆ, ಪ್ರಾಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ, ಬಿಂಬ ಪ್ರತಿಷ್ಠೆ, ಕಲಶಾಭಿಷೇಕ, ಮಹಾಪೂಜೆ ನೆರವೇರಿತು. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪಿವಿ ಜಾನ್ಸನ್ ಅಧ್ಯಕ್ಷತೆಯಲ್ಲಿ ಜರುಗಿತು. ವಿರಾಜಪೇಟೆಯ ಶಾಸಕರ ಕಚೇರಿಯಲ್ಲಿ ಏರ್ಪಡಿಸಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಾನ್ಸನ್, ತಾಲೂಕಿನಲ್ಲಿ ಕಡುಬಡವರ ಬಿಪಿಎಲ್ ಕಾರ್ಡುಗಳು ರದ್ದಾಗಿವೆ. ಕೆಲವರಿಗೆ ತಾಂತ್ರಿಕ ದೋಷಗಳಿಂದ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇಲ್ಲ. ಕೆಲವೆಡೆ ಕೆಎಸ್ಆರ್ಟಿಸಿ ಬಸ್ಸುಗಳು ನಿಲುಗಡೆ ನೀಡ್ತಾ ಇಲ್ಲವೆಂಬ ದೂರುಗಳಿವೆ. ಆದ್ದರಿಂದ ಪ್ರತಿ ಹೋಬಳಿವಾರು ಬಿಪಿಎಲ್ ಕಾರ್ಡ್ ರದ್ದಾಗಿರುವವರು ಹಾಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಎನ್ನುವರನ್ನ ಪಟ್ಟಿ ಮಾಡಿ ಅವರ ದಾಖಲೆಗಳನ್ನು ಪಡ್ಕೊಂಡು ಸತ್ಯಾಸತ್ಯತೆಯ ವರದಿಯಿಂದ ರಾಜ್ಯ ಸಮಿತಿಗೆ ಕಳುಹಿಸುವ ಕೆಲಸ ಮಾಡಲಾಗುತ್ತೆ ಎಂದರು. ಈ ಸಂದರ್ಭ ಮಾತನಾಡಿದ ಆಹಾರ ನಿರೀಕ್ಷಕರಾದ ಸೀನಾ ಕುಮಾರಿ, ಇತ್ತೀಚೆಗೆ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅರ್ಹರಿಗೆ ಪಡಿತರ ಚೀಟಿ ಒದಗಿಸುವ ಸಲುವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಎಂದು ವಿವರಿಸಿದರು. ಇವತ್ತು ಮಾಡಬೇಕಿತ್ತು, ಬಟ್ ನನ್ನದೇ ಯೋಚನೆ ಇರಲಿಲ್ಲ. ಮಾರ್ಚ್ 6-7 ಮಾಡ್ಬೋದ ಒಂದು ಮೀಟಿಂಗ್ ಇದೆ ಮಾಡಿ 10 ಮೇಲೆ ಅದೇ ಮಾರ್ಚ್ ಬೇಗ ಮಾಡಿದ್ರೆ ಒಳ್ಳೆಯದು ಸರ್. ನಮಗೂ ಕೂಡ ಮಾಡೋದಿಲ್ಲ, ಕಂಡುಕೊಳ್ಳೋದಿಲ್ಲ. ಈ ರೀತಿ ಆಗ್ತಾ ಇದೆ. ಅದು ಒಂದು ಪತ್ರಿಕಾ ಪ್ರಕಟಣೆ ಮಾಡಿ ಈ ಕ್ವಶನ್ ಪರ್ ಡೇ ಆ ಥರ ಆಗ್ತಾ ಇದೆ. ಅದು ಹಾಫ್ ಆನ್ ಅವರ್ ಏನೋ ಇದೆ. ಮಾಹಿತಿ ಕೊಟ್ಟರೆ ಇವರಿಗೆಲ್ಲ ಎವಿಡೆನ್ಸ್ ಇರುತ್ತೆ. ಇವ್ರಿಗೂ ಯಾವ ಕೇಳ್ತಾರೆ, ಏನಪ್ಪ ನೀವು ಅಂತ ಕೇಳ್ತಾರೆ. ಇವ್ರು ಹೇಳಿದ್ದಾರೆ, ಇವ್ರು ಹೇಳಿದ ಮಾತಿಗೆ ಬೇರೆ ಇಲ್ಲ ಅಂತ ಹೇಳ್ತೀವಿ. ಎಮ್.ಎಲ್.ಎ ಮಾಡಿದಾಗ ಮಾಡಿದ್ವಿ. ನಮ್ಗೆ ಎಷ್ಟು ಆಗಿದೆ ಅಂತ ಇಲ್ಲ ಸರ್. ಅಕ್ಟೋಬರ್ದು ಹಾಕೊಂಡಿದ್ದೀನಿ ಸರ್. ಆಲ್ಮೋಸ್ಟ್ 74 ಅಷ್ಟು ಇನ್ಕ್ರೀಸ್ ಆಗಿದೆ ಸರ್. NPCI ಮ್ಯಾಪಿಂಗ್ ಸರ್. ಅದೇ ಕ್ಲಿಯರ್ ಆದರೆ ನನಗೆ ಸಮಾಧಾನ. ನಾವು ಇಂಡಿವಿಜುವಲ್ ಫೋನ್ ಮಾಡಿ ಕೂಡ ಹೇಳಿದ್ದೀವಿ ಸರ್ ಬೆನಿಫಿಷರೀಸ್ಗೆ. 61 ಇರಬೇಕು. 3 ಡೆತ್ ಆಗಿದೆ, ಪುನಃ ಈಗ ಡೆತ್ ಆಗಿದೆಯಲ್ಲ. ಇವಾಗ ನಾನು ಈ ಪರ್ಟಿಕ್ಯುಲರ್ ಮಂತ್ದು ಅಕ್ಟೋಬರ್ ಮತ್ತು ನವೆಂಬರ್ದು 2 DBT ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸರ್. ಹಾಗಾಗಿ ನಾನು ಅಕ್ಟೋಬರ್ ಮಂತ್ದು ಚೆಕ್ ಮಾಡಿಲ್ಲ. ಸೆಪ್ಟೆಂಬರ್ ತನಕ ನಾನು ಫಸ್ಟ್ ಜೂನಲ್ಲಿ ಕಂಪ್ಲೀಟ್ ಚೆಕ್ ಮಾಡಿದ್ವಿ. ಸೊ ಅವಾಗ ಟೋಟಲ್ 91ನಲ್ಲಿ ನಮಗೆ ಆಲ್ಮೋಸ್ಟ್ 60+ ಏನೋ ಇತ್ತು ಬಾಕಿ. ಕೇಂದ್ರ ಸಚಿವ ಹರಿದೀಪ್ ಸಿಂಗ್ ಪುರಿ ರಾಜೀನಾಮೆಗೆ ಒತ್ತಾಯಿಸಿ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ವಿಶ್ವ ಒಂದೇ ತಲ್ಲಣಗೊಳಿಸಿದ್ದ ಲೈಂಗಿಕ ಹಗರಣದ ರೂವಾರಿ ಎಫ್ಸ್ಟೀನ್ ಫೈಲ್ ಪಾತ್ರಧಾರಿಯಾಗಿ ದೇಶದ ಮಾನವನ್ನ ವಿಶ್ವಮಟ್ಟದಲ್ಲಿ ಹರಾಜು ಮಾಡಲಾಗಿದೆ ಎಂದು ಆರೋಪಿಸಿ ರಾಜ್ಯಾದ್ಯಂತ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಮಡಿಕೇರಿಯಲ್ಲೂ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಿಆರ್ ಪುಷ್ಪಲತಾ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಕೇಂದ್ರ ಸಚಿವ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ರಾಜೀನಾಮೆಗೆ ಒತ್ತಾಯಿಸಿದ ಮಹಿಳಾ ಕಾಂಗ್ರೆಸ್ನ ಸದಸ್ಯರು ಸಂತ್ರಸ್ತರಿಗೆ ನ್ಯಾಯ ಕೋರಿ ಮೇಣದ ಬತ್ತಿಯನ್ನು ಹಚ್ಚಿದ್ರು. हरदीप सिंह पुरी गए अत्याचारी अपनी सहवर्ती हरदीप सिंह पुरी गए केंद्र सरकार के ಅತ್ಯಾಚಾರಿಗಳಿಗೆ ಬೆಂಬಲ ನೀಡುತ್ತಿರುವ ಮೋದಿ ಸರ್ಕಾರಕ್ಕೆ ವಂದಿಸಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕಾಮಗಾರಿಗೆ ರಕ್ಷಣೆ ನೀಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕಾಮಗಾರಿಗೆ ರಕ್ಷಣೆ ನೀಡುತ್ತಿರುವ ಅವರನ್ನು ಬಂಧಿಸಲು ಹಾಗೂ ಅವರು ರಾಜೀನಾಮೆ ನೀಡಬೇಕಾಗಿ ಆಗ್ರಹಿಸಿ ನಾವೀಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಮೆರಿಕದ ಜೆಫ್ರಿ ಎಂಬುವನ ಜೊತೆ ಅವರಿಗೆ ಏನು ಸಂಬಂಧ ಇದೆ ಅಂತ ಅವರನ್ನು ಬಹಿರಂಗಪಡಿಸಬೇಕು. ಅವರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ತಗೊಂಡೋಗಿ ಯಾವುದೋ ಕುಟುಂಬದಲ್ಲಿಟ್ಟು ಅವರ ಮೇಲೆ ನಿರಂತರವಾಗಿ ಲೈಂಗಿಕವಾಗಿ ಅವರನ್ನು ಶೋಷಣೆ ಮಾಡ್ತಾ ಬಂದಿದ್ದಾನೆ. ಜಗತ್ತಿನ ಅನೇಕ ನಾಯಕರುಗಳನ್ನು ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಈ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನು ವಿಡಿಯೋ ಮಾಡಿದ್ದಾನೆ. ಅದರ ಬಗ್ಗೆ ಒಂದು ವೆಬ್ಸೈಟ್ ಫೈಲನ್ನು ಅವನು ಬರೆದಿಟ್ಟಿದ್ದ. ಆ ಫೈಲ್ನಲ್ಲಿ ಈ ಸಚಿವರ ಹೆಸರು ಹೇಗೆ ಬಂತು ಅನ್ನೋದು ಈಗ ನಮಗೆ ಬಹಿರಂಗವಾಗಬೇಕಾಗಿದೆ. ಆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯು ತೋರಿಸಿರುವಂತಹ ನಮ್ಮ ಪ್ರಧಾನಿಯವರು ಅವರ ಸಚಿವ ಸಂಪುಟದಲ್ಲೇ ಇರುವಂತಹ ಅವರ ಸಚಿವರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ, ಅವರನ್ನು ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ? ಇಂಥ ಒಬ್ಬರು ಪ್ರಧಾನಿ ನಮಗೆ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅವರು ರಾಜೀನಾಮೆ ಕೊಡುವವರೆಗೂ ನಾವು ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿಕೊಂಡೇ ಬರ್ತೀವಿ. ಅವರು ಎಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಂಡ್ರೂ ಕೂಡ ಅವರನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸುತ್ತುವರೆಗೂ ತಪ್ಪು ಭಾವಗಳನ್ನು ತೋರಿಸಿ ಅವರನ್ನು ವಿರೋಧ ಮಾಡ್ತಾನೆ ಇರ್ತೀವಿ. ಅವರು ಸಾಮಾಜಿಕ ಹೊಣೆಯನ್ನು ಹೊತ್ತು ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.